ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಎದುರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಪಿಎಂನಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುನಿವೆಂಕಟಪ್ಪ, ಸಿಪಿಎಂ ಪಕ್ಷದವರಾಗಿ ವಿವಿಧ ಕಾರಣಗಳಿಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿರುವವರು ಜನರ ಸಂಪತ್ತನ್ನ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಗುತ್ತಿಗೆ ಮತ್ತು ರಿಯಲ್ ಎಸ್ಟೇಟ್ ಮೂಲಕ ಬಡವರನ್ನ ಹಿಂಸಿಸುತ್ತಿದ್ದಾರೆ. ದೊಡ್ಡ ಮನುಷ್ಯರಂತೆ ಚಲಾವಣೆಯಾಗುತ್ತಿದ್ದಾರೆ. ಜನರಿಗಾಗಿ ಕೆಲಸ ಮಾಡುವವರು ಕೆಲಸಕ್ಕೆ ಬಾರದವರಂತಾಗಿದ್ದಾರೆ ಎಂದರು. మీరు మాత్రం సౌకర్యం ఇస్తా ఉంటే ఈ తాలూకులోనే జనాలు బతికేది ఎట్లా అని చెప్పి సిపిఎం పార్టీ ప్రశ్నిస్తా ఉంది. అట్లనే ఈరోజు సిపిఎం పార్టీ పోరాటం చేస్తాను. రెండోది కూడా ఉన్నాయి. ఈరోజు సర్కారు సిద్ధరామయ్య సర్కారు మళ్ళీ నేనే వస్తానని చెప్తాను. ఎంత కాంగ్రెస్ మతిహీనమైనారంటే కోట్లు ఖర్చు పెట్టి నందుకోట్లో మంత్రులు మీటింగ్ చేస్తామని చెప్పి కోట్లు ఖర్చు పెట్టారు. ದಲಿತ, ಕಾರ್ಮಿಕರ, ರೈತರ ಮತ್ತು ಹಿಂದುಳಿದವರನ್ನ ತುಳಿಯಲಾಗುತ್ತಿದೆ. ರಾಜ್ಯ ಸರ್ಕಾರ ಸ್ಮಾರ್ಟ್ ಮೀಟರ್ ಅಳವಡಿಸುವ ಹೆಸರಿನಲ್ಲಿ ರೈತರು ಮತ್ತು ಬಡವರ ಬದುಕಿನ ಮೇಲೆ ಬಂಡೆ ಹಾಕುತ್ತಿದ್ದಾರೆ. ವಿಧಾನಸಭೆಯಲ್ಲಿ ರೈತರು ಮತ್ತು ಬಡವರ ಬಗ್ಗೆ ಮಾತನಾಡುವವರೇ ಇಲ್ಲವಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಿದೆ. ಸ್ಮಾರ್ಟ್ ಮೀಟರ್ ಅಳವಡಿಸಲು ಬಂದರೆ ಅವರನ್ನ ಓಡಿಸಿ ಅಳವಡಿಸಲು ಅವಕಾಶ ನೀಡಬೇಡಿ ಎಂದರು. ರಾಜ್ಯದಾದ್ಯಂತ ನಡೆದ ಭೂ ಚಳುವಳಿಗಳ ಪರಿಣಾಮವಾಗಿ 1994ರ ನಂತರ ಬಗರ್ ಹುಕುಂ ಸಕ್ರಮ ಸಮಿತಿಗಳ ರಚನೆಯಿಂದಾಗಿ ಕೆಲ ಗೇಣಿದಾರರಿಗೆ ಭೂಮಿ ದೊರೆತಿರುವುದು ವಾಸ್ತವ. ಈಗಲೂ ಬಹುತೇಕ ಬಡ ಜನರು, ದಲಿತರು ಸ್ವಂತ ಜಮೀನಿಲ್ಲದೆ ಕೂಲಿಯಾಳುಗಳಾಗಿ ಜೀವನ ನಡೆಸುತ್ತಿದ್ದಾರೆ. ಅವರಲ್ಲಿ ಕೆಲವರು ಕಳೆದ 30 ವರ್ಷಗಳಿಂದ ಸರ್ಕಾರಿ ಜಮೀನು, ಗೋಮಾಳಗಳನ್ನು ಉಳುಮೆ ಮಾಡಿಕೊಂಡು ಸರ್ಕಾರ ಅವಕಾಶ ಕಲ್ಪಿಸಿದಾಗಲೆಲ್ಲ ಫಾರಂ ನಂಬರ್ 50, 53, 57ರಲ್ಲಿ ಅರ್ಜಿ ಹಾಕಿಕೊಂಡು ಮಂಜೂರಾತಿಗಾಗಿ ಕಾಯುತ್ತಿದ್ದಾರೆ ಎಂದರು. ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ, ಅರ್ಹ ಸಾಗುವಳಿದಾರರಿಗೆ ತ್ವರಿತವಾಗಿ ಜಮೀನು ಮಂಜೂರು ಮಾಡಬೇಕು. ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಿಕೊಡುವಲ್ಲಿ ಆಗುತ್ತಿರುವ ಅನಗತ್ಯ ವಿಳಂಬ ಹಾಗೂ ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕಬೇಕು. ಈ ತಾಲೂಕಿನ ಕೆಲ ಭಾಗಗಳಲ್ಲಿ ಬಲಾಢ್ಯರು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡುವುದು ಹಾಗೂ ಅದರಲ್ಲಿ ಅನಧಿಕೃತ ನಿರ್ಮಾಣಗಳನ್ನು ಮಾಡುತ್ತಿದ್ದಾರೆ. ಕೆರೆಗಳ ಗಡಿ ಭಾಗಗಳನ್ನು ಗುರುತಿಸಿ ಟ್ರೆಂಚ್ಗಳನ್ನು ನಿರ್ಮಾಣ ಮಾಡಿ ಒತ್ತುವರಿಯಾಗದಂತೆ ತಡೆಯಬೇಕು. ರೈತರಿಗೆ ಈಗಾಗಲೇ ಜಮೀನು ಮಂಜೂರಾಗಿ ಪಹಣಿ ಖಾತೆಯಾಗಿರುವ ಜಮೀನು ರೈತರನ್ನ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುತ್ತಿರುವುದನ್ನು ಕೂಡಲೇ ತಡೆಯಬೇಕು ಎಂದು ಒತ್ತಾಯಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.